ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಮೊದಲ ದಿನವೇ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ಹೋರಾಟ, ಕೈ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರ ಪ್ರಯೋಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಮೂಡ ಹಗರಣ, ಬೆಲೆ ಏರಿಕೆ, ಕಾವೇರಿ ಹೋರಾಟ, ಹೀಗೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳು ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಂದು ವಿಧಾನ ಮಂಡಲ ಅಧಿವೇಶನದ ಮೊದಲ ದಿನವೂ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಾಲ್ಮೀಕಿ ಮಹರ್ಷಿ ಪ್ರತಿಮೆ ಮಾಲಾರ್ಪಣೆ ಮೂಲಕ ಪ್ರೊಟೆಸ್ಟ್ ಶುರುವಾಯಿತು. ಕೈಯಲ್ಲಿ ಪ್ಲೆಕಾರ್ಡ್ ಹಿಡಿದು ಪ್ರತಿಭಟನಾಕಾರರು ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆವರೆಗೆ ಮೆರವಣಿಗೆ ನಡೆಸಿದ್ರು. ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಮೂಡ ಹಗರಣ ಸಿಎಂಗೆ ತಾಕತ್ತಿದ್ರೆ ಸಿಬಿಐ ತನಿಖೆಗೆ ಕೊಡಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸವಾಲು ಹಾಕಿದ್ರು. ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ಮೂಡ ಹಗರಣ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು. ನಾಪತ್ತೆಯಾಗಿದ್ದ ಶಾಸಕ ದದ್ದಲ್ ಕೊನೆಗೂ ಪ್ರತ್ಯಕ್ಷ. ಅಧಿವೇಶನಕ್ಕೆ ಆಗಮಿಸಿದ ದದ್ದಲ್ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ. SIT ಮುಗಿಸ್ಕೊಂಡು ಊರಿಗೆ ಹೋದೆ. ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ, ಅಸೆಂಬ್ಲಿ ನಾನು ಎಲ್ಲಿಗೆ ಹೋಗಿಲ್ಲ, ಊರಿಗೆ ಹೋಗಿದ್ದೆ, ಬಂದಿನಿ. ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ಪಾಳ್ಯ ಮತ್ತು ಜೆಡಿಎಸ್ ನಾಯಕರು ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿ ನಾಯಕರು ರೊಚ್ಚಿಗೆದ್ದಿದ್ದಾರೆ. ಮೊದಲ ದಿನವೇ ಸದನದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಸಿದ್ದು ಸರ್ಕಾರದ ವಿರುದ್ಧ ದೋಸ್ತಿಗಳ ಹೋರಾಟ, ಕೈ ಸರ್ಕಾರದ ವಿರುದ್ಧ ಹಗರಣಗಳ ಅಸ್ತ್ರ ಪ್ರಯೋಗ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ, ಮೂಡ ಹಗರಣ, ಬೆಲೆ ಏರಿಕೆ, ಕಾವೇರಿ ಹೋರಾಟ, ಹೀಗೆ ರಾಜ್ಯ ಸರ್ಕಾರದ ವಿರುದ್ಧ ದೋಸ್ತಿಗಳು ಅಸ್ತ್ರ ಪ್ರಯೋಗ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇಂದು ವಿಧಾನ ಮಂಡಲ ಅಧಿವೇಶನದ ಮೊದಲ ದಿನವೂ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಾಲ್ಮೀಕಿ ಮಹರ್ಷಿ ಪ್ರತಿಮೆ ಮಾಲಾರ್ಪಣೆ ಮೂಲಕ ಪ್ರೊಟೆಸ್ಟ್ ಶುರುವಾಯಿತು. ಕೈಯಲ್ಲಿ ಪ್ಲೆಕಾರ್ಡ್ ಹಿಡಿದು ಪ್ರತಿಭಟನಾಕಾರರು ವಿಧಾನಸೌಧದ ಅಂಬೇಡ್ಕರ್ ಪ್ರತಿಮೆವರೆಗೆ ಮೆರವಣಿಗೆ ನಡೆಸಿದ್ರು. ದಾರಿಯುದ್ದಕ್ಕೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಇನ್ನು ಮೂಡ ಹಗರಣ ಸಿಎಂಗೆ ತಾಕತ್ತಿದ್ರೆ ಸಿಬಿಐ ತನಿಖೆಗೆ ಕೊಡಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸವಾಲು ಹಾಕಿದ್ರು. ಮೈಸೂರು ಮೂಡ ಹಗರಣ ದೊಡ್ಡ ಹಗರಣ. ಇದು ಒಂದು ಕಡೆ ಮುಖ್ಯಮಂತ್ರಿಗಳ ಕುಟುಂಬನೇ ಮೂಡ ಹಗರಣದಲ್ಲಿ ಪಾಲ್ದಾರಿದ್ದಾರೆ, ಮತ್ತೊಂದು ಕಡೆ ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನ ಪಡ್ಕೊಂಡು ಆ ದುಡ್ಡನ್ನ ಲೋಕಸಭಾ ಚುನಾವಣೆಗೆ ಬಳಸ್ಕೊಂಡಿದ್ದಾರೆ. ಹಾಗಾಗಿ ನೀವು ಹೇಳ್ದಂಗೆ ಕೇಳೋದಕ್ಕಾಗೋದಿಲ್ಲ. ಇವತ್ತು ನಾನು ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ, ಮೂಡ ಹಗರಣ ಏನಿದೆ ಸಿಬಿಐ ತನಿಖೆ ಕೊಡಲೇಬೇಕು. ನಾಪತ್ತೆಯಾಗಿದ್ದ ಶಾಸಕ ದದ್ದಲ್ ಕೊನೆಗೂ ಪ್ರತ್ಯಕ್ಷ. ಅಧಿವೇಶನಕ್ಕೆ ಆಗಮಿಸಿದ ದದ್ದಲ್ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಎಲ್ಲಿ ಕರೆದಿಲ್ಲ, ನಾನು 2 ದಿವಸ ಊರಿಗೆ ಹೋದೆ, ಎಲ್ಲರೂ ಕೂಡ ಮಾತಾಡ್ಕೊಂತ ಇದ್ದೀನಿ. SIT ಮುಗಿಸ್ಕೊಂಡು ಊರಿಗೆ ಹೋದೆ. ನಾನು ಅಸೆಂಬ್ಲಿಗೆ ಹೋಗ್ತಾ ಇದ್ದೀನಿ, ಅಸೆಂಬ್ಲಿ ನಾನು ಎಲ್ಲಿಗೆ ಹೋಗಿಲ್ಲ, ಊರಿಗೆ ಹೋಗಿದ್ದೆ, ಬಂದಿನಿ. ಅಧಿವೇಶನದಲ್ಲಿ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಕೇಸರಿ ಪಾಳ್ಯ ಮತ್ತು ಜೆಡಿಎಸ್ ನಾಯಕರು ಸಜ್ಜಾಗಿದ್ದಾರೆ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜಲಪಾತಗಳಿಗೆ ವರುಣ ಜೀವ ತುಂಬಿದ್ದಾರೆ. ಮಳೆಯಲ್ಲಿ ಬಂದಂತಹ ಜೋಗನಾಟ್ಯ ಶುರು ಮಾಡಿದೆ. ಜಲವೈಭವಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ನೋಡೋಣ. ಮುಂಗಾರು ಮಳೆಯಲ್ಲಿ ಜೋಗ ಝಳಕ ಮಾಡಿದೆ. ತುಂತುರು ಮಳೆಯಲ್ಲಿ ಮಿಂದೆದ್ದಿದೆ. ಹಚ್ಚ ಹಸುರಿನ ಕಾನನದ ಮಧ್ಯೆ ಕಂಗೊಳಿಸ್ತಾ ಇದೆ. ಜಲಪಾತ ಹಾಲ್ನೊರೆ ಮೋಡಕ್ಕೆ ಮುತ್ತಿಕ್ತಾ ಇದೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ. ಜೋಗ ಜಲಪಾತ ನೋಡಲು ಜನಸಾಗರ. ಒಂದೇ ದಿನ 50,000 ಪ್ರವಾಸಿಗರ ಎಂಟ್ರಿ. ಜೋಗ ಜಲಪಾತವನ್ನ ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ. ಮಳೆಯ ನಡುವೆಯೂ ಜೋಗವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಜ ರಾಣಿ ರೋರರ್ ರಾಕೆಟ್ ಜಲಸಿರಿ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಪ್ರವಾಸಿಗರನ್ನ ಕೈ ಬೀಸಿ ಕರೀತಾ ಇದೆ ಚಿಕಲೆ ಫಾಲ್ಸ್. ಚಿಕಲೆ ಫಾಲ್ಸ್ ನೋಡಲು 2 ಕಣ್ಣು ಸಾಲದು. ಹಚ್ಚ ಹಸುರಿನ ಕಾಡು, ಆಕಾಶಕ್ಕೆ ಹಾಸಿಗೆ ಹಾಕಿದಂತಿರುವ ಮಂಜು, ಧಾರಾಕಾರವಾಗಿ ಬೀಳ್ತಾ ಇರುವ ಮಳೆ, ಹಾಲ್ನೊರೆಯಂತೆ ಧುಮ್ಮುಕ್ಕುವ ಜಲಪಾತ. ಇದು ಚಿಕಲೆ ಫಾಲ್ಸ್ನ ಜಲವೈಭವ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಚಿಕಲೆ ಜಲಪಾತ ಮಳೆಯಲ್ಲಿ ಮಿಂದೆದ್ದಿದೆ. 110 ಅಡಿ ಮೇಲಿಂದ ಧುಮ್ಮುಕ್ಕಿ ಹರಿತಾ ಇದೆ. ಇಷ್ಟು ದಿನ ಬರಿದಾಗಿದ್ದ ಫಾಲ್ಸ್ಗೆ ಈಗ ಜೀವ ಕಳೆ ಬಂದಿದೆ. ಆದ್ರೆ ಪ್ರವಾಸಿಗರು ಸೆಲ್ಫಿಗಾಗಿ ತುತ್ತ ತುದಿಗೆ ಹೋಗ್ತಾರೆ ಅಂತ ಜಲಪಾತಗಳ ವೀಕ್ಷಣೆಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಸಂಕಷ್ಟ ಫಿಕ್ಸ್ ಆದಂತಿದೆ. ಪೊಲೀಸರು 33 ಮಹತ್ವದ ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ. ಹಾಗಾದರೆ ದರ್ಶನ್ ವಿರುದ್ಧ ಸಿಕ್ಕ ಆ 33 ಸಾಕ್ಷ್ಯಗಳೇನು ಅಂತ ತೋರಿಸ್ತೀವಿ ನೋಡಿ. ಕಾಟೇರನಿಗೆ 33 ಸಾಕ್ಷ್ಯಗಳ ಕಂಟಕ. ಆರೋಪಿ ದರ್ಶನ್ಗೆ ಹೆಚ್ಚಿದ ಆತಂಕ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ ಡಿ ಗ್ಯಾಂಗ್ ಕೊರಳು ಸುತ್ತಿಕೊಂಡಿದ್ದು ಆಗಿದೆ. ಆದ್ರೀಗ ದಚ್ಚು ಎದೆಯಲ್ಲಿ ನಡುಕ ಹುಟ್ಟಿಸುವಂತಹ ಸಾಕ್ಷ್ಯಗಳು ಪೊಲೀಸರ ಕೈಗೆ ಸಿಕ್ಕಿವೆ. ಹತ್ಯೆ ನಡೆದ ದಿನ ಅದೇ ಸ್ಥಳದ ಸುತ್ತಮುತ್ತ ಏನಾಯಿತು ಅನ್ನೋ ದೃಶ್ಯ ಸಾಕ್ಷ್ಯವನ್ನ ಸಂಗ್ರಹಿಸಲಾಗಿದೆ. ಇನ್ನು ಪೊಲೀಸರು ಯಾವ್ಯಾವ ದೃಶ್ಯ ಸಾಕ್ಷ್ಯ ಸಂಗ್ರಹಿಸಿದ್ದಾರೆ ಅಂತ ನೋಡುವುದಾದ್ರೆ, ಕೊಲೆಗೂ ಮುನ್ನ ಪಾರ್ಟಿ ಮಾಡಿದ್ದ ರೆಸ್ಟೋರೆಂಟ್, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನ ಸಿಸಿಟಿವಿ ದೃಶ್ಯ, ರೆಸ್ಟೋರೆಂಟ್ ಟು ಶೆಡ್ ವರೆಗಿನ ಸಿಸಿಟಿವಿ ದೃಶ್ಯ, ಶೆಡ್ನಿಂದ ರಾಜಕಾಲುವೆ ಮಾರ್ಗದ ದೃಶ್ಯ, ರಸ್ತೆಯ ಬದಿಯ ಎಲ್ಲ ಫೂಟೇಜ್ಗಳನ್ನು ಸಂಗ್ರಹಿಸಲಾಗಿದೆ. ಜೊತೆಗೆ ದರ್ಶನ್ ಮನೆ, ಪವಿತ್ರ ಗೌಡ ಮನೆ ಸಿಸಿಟಿವಿ ದೃಶ್ಯ ಸೇರಿದಂತೆ ಈವರೆಗೂ 33ಕ್ಕೂ ಹೆಚ್ಚು ಸಿಸಿಟಿವಿಗಳ ದೃಶ್ಯವನ್ನ ಸಂಗ್ರಹಿಸಲಾಗಿದೆ. ಇನ್ನು ಆರೋಪಿಗಳ ಚಲನವಲನದ ಸಿಸಿಟಿವಿ ದೃಶ್ಯಗಳನ್ನು FASCIDಯ ತಾಂತ್ರಿಕ ಘಟಕಕ್ಕೆ ರವಾನಿಸಲಾಗಿದೆ. ಈ ಮೂಲಕ ಮಹತ್ವದ ದಾಖಲೆಗಳನ್ನು ಸಂಗ್ರಹ ಮಾಡುವುದಕ್ಕೆ ಪೊಲೀಸ್ ಪಡೆ ತಯಾರಿ ನಡೆಸ್ತಾ ಇದೆ. ಇದೆಲ್ಲ ಬೆಳವಣಿಗೆ ಮಧ್ಯೆ 4ನೇ ಬಾರಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಭೇಟಿ ನೀಡಿದ್ರು. ಅದರಂತೆ ಸಹೋದರ ದಿನಕರ್ ತೂಗುದೀಪ್ 2